ವಯಸ್ಸಾದ ಹಸು ಇರಲಿ ಯಾವುದಾದ್ರೂ ಸಗಣಿ ಹಾಕಿ ಆಗುತ್ತಲ್ವಾ, ಆ ಸಗಣಿನ ನಾವೇನು ಮಾಡ್ತೀವಿ, ಸೌದೆಯಾಗಿ ಮಾರ್ಪಾಡು ಮಾಡ್ತೀವಿ. ಸಗಣಿ ಮತ್ತು ಗಂಜಲವನ್ನು ಮಿಕ್ಸ್ ಮಾಡಿ ಜೀವಾಮೃತದಲ್ಲಿ ಘನಜೀವಾಮೃತ ಮಾಡ್ತೀವಿ. ಇದು ಬೆರಣಿಯನ್ನು ತಯಾರು ಮಾಡ್ತೀವಿ. ಡೆಲಿವರಿ ಆದಾಗ ಬಂದಂಥ ಕಸ ಇದು. ಅದೇ ವೇಸ್ಟ್ ಗೊಬ್ಬರನ ತೊಗೊಂಡ್ಬಿಟ್ಟು ಎರೆಹುಳು ಘಟಕ ಮಾಡ್ಕೊಂಡಿದ್ದೀವಿ. ರೈತ ಅಂದರೆ ಅವನು ಬಡವ, ರೈತ ಅಂದರೆ ಸಾಲ ಕೇಳ್ತಾನೆ ಅಥವಾ ಸಾಲ ತೀರಿಸಲಾರದೆ ಆತ್ಮಹತ್ಯೆ ಮಾಡ್ಕೊತಾನೆ, ಅದೇನೂ ಅಲ್ಲ. ರೈತ ಅವನು 2 ಹಸು ಇದ್ದರೆ ಸಾಕು, ಸ್ವಾವಲಂಬಿಯಾಗಿ ಬದುಕ್ಬೋದು. ಅವನೇ 4-6 ಜನಕ್ಕೆ ಉದ್ಯೋಗ ಕೊಡಬಹುದು. ನಾಟಿ ಹಸುಗಳು ಅಂತ ಏನು ಕರಿತೀವಿ ಅಂದರೆ ಭಾರತೀಯ ದೇಸಿ ತಳಿ ಹಸುಗಳ ಗಂಜಲ ಮತ್ತು ಸಗಣಿ ಅದನ್ನು ಇಟ್ಕೊಂಡೇ ನಾವು ಬೇಕಾದಷ್ಟು ಪ್ರಾಡಕ್ಟ್ಸ್ನ ಮಾಡಬಹುದು ಮತ್ತು ಕನಿಷ್ಠ 27 ರೀತಿಯ ಉದ್ಯೋಗ ಸೃಷ್ಟಿ ಮಾಡಬಹುದು. ನಮ್ಮ ಪರಿಸರದಲ್ಲಿರೋರಿಗೆ ಆ ಒಂದೊಂದು ರೀತಿ ಉದ್ಯೋಗ ಸೃಷ್ಟಿನಲ್ಲಿ 16 ಜನಕ್ಕೆ ಕೆಲಸ ಕೊಟ್ಕೊತ ಯುವಕರು ಹಳ್ಳಿಯಿಂದ ಮೈಗ್ರೇಟ್ ಆಗಿ ಎಲ್ಲ ಹೋದರು, ಅದನ್ನೆಲ್ಲ ತಪ್ಪಿಸೋದಕ್ಕಾಗಿ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ, ಒಂದು ಹಸು ಯಾವಾಗಿನಿಂದ ಸಂಪಾದನೆ ಶುರು ಮಾಡುತ್ತೆ ಅಂದರೆ ಅದು ಹುಟ್ಟಿದ ಕ್ಷಣದಿಂದ ಅಂತ ಹೇಳ್ತೀವಿ ನಾವು. ಆಮೇಲೆ ಇದು ಅದೇ ವೇಸ್ಟ್ ಗೊಬ್ಬರನ ತೊಗೊಂಡ್ಬಿಟ್ಟು ಇದನ್ನೆಲ್ಲ ಮಾಡಿದಾಗ ಏನು ಪುಡಿ ಎಲ್ಲ ಮಿಗುತ್ತೆ ಅಂತ ಗೊಬ್ಬರನ ಉಳಿಸ್ಕೊಂಡು ಎರೆಹುಳು ಘಟಕ ಮಾಡ್ಕೊಂಡಿದ್ದೀವಿ. ಆ ತೊಟ್ಟಿಗೆ ಹಾಕ್ತೀವಿ. 48 ದಿನ ಬಿಟ್ಟ ತಕ್ಷಣ ಎರೆಹುಳು ಗೊಬ್ಬರ ರೆಡಿ ಆಗುತ್ತೆ. ಅದನ್ನು ಗ್ರಾಹಕರ ಅನುಕೂಲಕ್ಕೆ ತಕ್ಕಂಗೆ 1/4 kg ನಾವು ಪ್ಯಾಕೆಟನ್ನು ಶುರು ಮಾಡಿ 25 kgವರೆಗೂ ಇಟ್ಟಿರ್ತೀವಿ. ಅವರವರ ಅವಶ್ಯಕತೆಗೆ ತಕ್ಕಂತೆ ತಗೊಳ್ತಾ ಹೋಗ್ತಾರೆ. ಹಾಗೆ ಸೌದೆನ ಮಾಡ್ತೀವಿ, ಗೋಮಯದಿಂದ ಸೌದೆ ಮಾಡ್ತೀವಿ. ಈ ಸೌದೆ ಏನು ಉಪಯೋಗ ಆಗುತ್ತೆ ಅಂದರೆ, ಇದನ್ನು ಹೋಮ ಹವನಗಳಿಗೆ ಬಳಸ್ತೀವಿ, ಉರುವಲಾಗಿ ಬಳಸಬಹುದು. ಇನ್ನು ಕೆಲವರು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನಮ್ಮನ್ನು ಕ್ರಿಮಿನೇಷನ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಮರಗಳನ್ನೆಲ್ಲ ಕಡಿತಾರೆ. ಆವಾಗ ಸುಮ್ಮನೆ ಅರಣ್ಯ ನಾಶ ಆಗುತ್ತೆ. ಅದರ ಬದಲು ಈ ಸೌದೆಯಿಂದ ಮಾಡೋದ್ರಿಂದ ಅಷ್ಟು ಅರಣ್ಯ ಉಳ್ಕೊಳ್ಳುತ್ತೆ. ಇದರಿಂದ ಹೊಗೆ ಏನು ಬರುತ್ತೆ ಅದು ಪರಿಸರಕ್ಕೆ ಪೂರಕವಾಗಿರುತ್ತೆ. ಗೋಮಯದಲ್ಲಿ 65% ಆಮ್ಲಜನಕ ಇರೋದ್ರಿಂದ ಅದು ಪರಿಸರಕ್ಕೆ ಪೂರಕ ಆಗಿರುತ್ತೆ. ಈ ರೀತಿಯಾದಂಥ ಕೆಲಸ ಮಾಡ್ತಾ ಹೋಗ್ತೀವಿ. ಹಾಗೆ ಬೆರಣಿಯನ್ನು ತಯಾರು ಮಾಡ್ತೀವಿ. ಬೆರಣಿಯಿಂದ ಏನಪ್ಪ ಉಪಯೋಗ ಅಂದರೆ, ನಿಮಗೆ ಇವಾಗ ಚೆನ್ನಾಗಿ ಗೊತ್ತಿರುತ್ತೆ, ಅಗ್ನಿಹೋತ್ರ ಇವತ್ತಿನ ಸಮಾಜದಲ್ಲಿ ತುಂಬ ಪ್ರಚಾರ ಇದೆ. ಭೂಪಾಲ್ ಅನಿಲ ದುರಂತದ ಕಾರಣದಿಂದ ಆವಾಗ 3 ಮನೆ ಉಳ್ಕೊಳ್ಳುತ್ತೆ ಭೂಪಾಲ್ ಅನಿಲ ದುರಂತದಲ್ಲಿ. ಅದು ಯಾಕೆ ಅಂತ ಹುಡ್ಕೊಂಡು ಹೋದಾಗ ಅಗ್ನಿಹೋತ್ರ ಮಾಡ್ತಾಯಿದ್ರು ಆ ಮನೇಲಿ. ಅಲ್ಲಿಂದ ಪ್ರಚಾರ ಶುರು ಆದಿದ್ದು. ಎಷ್ಟರ ಮಟ್ಟಿಗಿದೆ ಅಗ್ನಿಹೋತ್ರದ ಪ್ರಚಾರ ಪ್ರಸಾರ ಅಂದರೆ, ಈಗ ಎಲ್ಲರೂ ಕೂಡ ಮಾಡ್ತಾರೆ. ಮತ್ತು ಬಹುತೇಕ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ನಮ್ಮ ವಾತಾವರಣದಲ್ಲಿ ಆಕ್ಸಿಜನ್ ಲೆವೆಲ್ನ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಅಗ್ನಿಹೋತ್ರ ತುಂಬ ಕೆಲಸ ಮಾಡ್ತಾಯಿದೆ. ಈ ಒಂದು ಅಗ್ನಿಹೋತ್ರ ಮಾಡೋವಂಥವ್ರು ಪ್ರತಿದಿನಕ್ಕೆ 1 ಹೊತ್ತಿಗೆ 2 ಬೆರಣಿಯನ್ನು ಬಳಸ್ತಾರೆ. ಅಂದರೆ ದಿನಕ್ಕೆ 2 ಹೊತ್ತು ಮಾಡ್ತಾರೆ ಅಂದರೆ 4 ಬೆರಣಿ, 120 ಬೆರಣಿ ಒಂದು ಕುಟುಂಬಕ್ಕೆ ಕೊಡ್ತೀವಿ. ಒಂದು ಬೆರಣಿಗೆ ಸರಾಸರಿ 10 ರೂಪಾಯಿ ತೊಗೊಳ್ತೀವಿ ಅಂತಾದರೆ, ಅಂಥದ್ದು 10 ಕುಟುಂಬನ ನಾವು ಮಾಡ್ಕೊಂಡ್ವಿ ಅಂದರೆ ಒಬ್ಬಂಗೆ ಉದ್ಯೋಗ ಆಗಲಿಲ್ವಾ? ಹಾಗೆಯೇ ಈಗ ನಾನು ಹಂಪಾಪುರದಲ್ಲಿ ಗೋಶಾಲೆ ಇಟ್ಕೊಂಡು ಮೈಸೂರಿನಲ್ಲೆಲ್ಲ ಅಗ್ನಿಹೋತ್ರ ಮಾಡೋ ಕುಟುಂಬಕ್ಕೆ ಕೊಡೋ ಬದಲು ಇಲ್ಲಿ ಇರೋವಂತಹ ಯಾರಾದರೂ ಒಬ್ಬರಿಗೆ ಇದನ್ನು ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಾನು ರೆಡಿ ಮಾಡಿಕೊಟ್ಟೆ ಅಂದರೆ, ಅವ್ರಿಗೆ ಒಂದು ಸ್ವಲ್ಪ ಇದರಿಂದ ಬರೋವಂತಹ ಆದಾಯದಲ್ಲಿ ಒಂದು ಭಾಗ ಕಟ್ಕೊಂಡ್ಬಂದರೆ ಅವ್ರಿಗೂ ನಾವು ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಅಂತಹ ಉಪಯೋಗಗಳನ್ನು ಇದರಲ್ಲಿ ಮಾಡ್ಕೊಡ್ತೀವಿ.